ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಈ ಶಬ್ದ ಬಂದ ಮತ್ತೆ ಆಚೆ ಈಚೆ ತಿರುಗುವುದು, ಹಿಂದೆ ತಿರುಗುವುದು, ಮುಂದೆ ತಿರುಗುವುದು ಮಾತನಾಡಲಿಕ್ಕಿಲ್ಲ ಯಾವುದೇ ಕಾರಣಕ್ಕೂ. ಅರ್ಥ ಆಯ್ತಾ? ನೇರವಾಗಿ ಕೂತ್ಕೊಡಿ ಎಲ್ರು. ಹಿಂದೆ ನಿಂತವರು ದಯವಿಟ್ಟು ಮಾತಾಡಬೇಡಿ. ಚಿನ್ನತೆಯಲ್ಲಿ ಕಣ್ಮುಚ್ಚಿಕೊಳ್ಳಬೇಡಿ. ನಿಧಾನವಾಗಿ ನಿಮ್ಮ ಉಸಿರಾಟವನ್ನು ಗಮನಿಸಿ. ಸಹಜ ಉಸಿರಾಟವನ್ನು ಹಾಗೆ ಗಮನಿಸಿ. ಪ್ರಥಮವಾಗಿ ಓಂಕಾರವನ್ನು ಹೇಳಬೇಕು. 3 ಬಾರಿ ಓಂಕಾರವನ್ನು ಹೇಳಬೇಕು. ನನ್ನೊಂದಿಗೆ ನೀವು ಸಹ ಓಂಕಾರ ಹೇಳಬೇಕು. ನಾನು ಮಾತ್ರ ಹೇಳೋದಲ್ಲ, ದೀರ್ಘವಾಗಿ ಉಸಿರಾಡಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗಮನಿಸಿ. ನಮ್ಮೆಲ್ಲರ ಆರಾಧ್ಯ ದೇವರಾದ ಶ್ರೀ ಮಂಜುನಾಥವನ್ನ ಸ್ವಾಮಿಯನ್ನ ನಿಮ್ಮ ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಭಕ್ತಿಯ ನಮನಗಳನ್ನು ಸಲ್ಲಿಸಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾದ ಶ್ರೀ ಮಹಾಗಣಪತಿಯನ್ನು ನಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಭಕ್ತಿಯ ಪ್ರಣತಿಯನ್ನು ಸಲ್ಲಿಸಿ ನಮ್ಮೆಲ್ಲರ ಇಷ್ಟ ದೇವರುಗಳಿಗೆ ಭಕ್ತಿಯ ಪ್ರಣತಿಯನ್ನು ಸಲ್ಲಿಸಿಕೊಳ್ಳಿ. ಪ್ರಕೃತಿ ದೇವತೆಯಾದ ಭೂತಾಯಿಗೆ ನಮ್ಮನ್ನು ಕಣ್ತೆರೆಸಿದಂಥ ನಮ್ಮ ತಾಯಿಯ ಚರಣ ಕಮಲಗಳಿಗೆ ಭಕ್ತಿಯ ಪ್ರಣತಿಯನ್ನು ಸಲ್ಲಿಸಿಕೊಳ್ಳಿ. ಪ್ರತಿದಿನವೂ ನಮ್ಮನ್ನು ಹಗಲಿರುಳೆನ್ನದೆ ದುಡಿದು ನಮ್ಮನ್ನು ಸಾಕಿ ಸಲಹಿಸುತ್ತಿರುವ ನಮ್ಮ ತಂದೆಯ ಪಾದಗಳಿಗೆ ಭಕ್ತಿಯ ಪ್ರಣತಿಯನ್ನು ಸಲ್ಲಿಸಿಕೊಳ್ಳಿ.
ಜ್ಞಾನ ಮಾರ್ಗದಲ್ಲಿ ನಮ್ಮನ್ನು ಸಾಗಿಸುತ್ತಿರುವ ನಮ್ಮ ಗುರು ಹಿರಿಯರಿಗೆ ಭಕ್ತಿಯ ಪ್ರಣತಿಯನ್ನು ಸಲ್ಲಿಸಿಕೊಳ್ಳಿ. ಬೋಲೋ ಶ್ರೀ ಸಿದ್ಧಿವಿನಾಯಕ ದೇವರ ಪಾದಾರವಿಂದಕ್ಕೆ, ಬೋಲೋ ಶ್ರೀ ಮಂಜುನಾಥ ಸ್ವಾಮಿ ಪಾದಾರವಿಂದಕ್ಕೆ, ಬೋಲೋ ಭಾರತ್ ಮಾತಾ ಕಿ ಜೈ. ನಿಮ್ಮ ಎರಡೂ ಕೈಗಳನ್ನು ಹಾಗೆ ಮುಚ್ಚಿಕೊಳ್ಳುತ್ತಾ ನಿಮ್ಮ ಕಣ್ಣಿನ ಮೇಲೆ ಹಾಗೆ ಒರೆಸಿಕೊಳ್ಳಿ. ಕಣ್ಮೇಲೆ ಒರೆಸಿಕೊಳ್ಳುತ್ತಾ ನೇರವಾಗಿ ಶ್ರೀ ಮಂಜುನಾಥ ಸ್ವಾಮಿಯ ದೇವರ ಒಬ್ಬ ನಿಮ್ಮ ಕಣ್ಣಿಂದ ಇರುವ ದರ್ಶನವನ್ನು ಪಡೆದುಕೊಳ್ಳಿ. ಇದೀಗ ನಿಮಗೆ ಒಂದಿನ ಭಜನಾ ತರಬೇತಿಯನ್ನು ನೀಡಲಿಕ್ಕಿದ್ದಾರೆ ಶ್ರೀಯುತ ರಾಮ್ ಶೆಟ್ಟಿ. ಭಜನಾ ತರಬೇತಿಯನ್ನು ಪಡೆದು ಪ್ರಥಮವಾಗಿ ನಮ್ಮ ಭಜನಾ ಮಂಡಳಿಗೆ ಹೊಸ ಆಯಾಮವನ್ನು ಕೊಟ್ಟವರು ಶ್ರೀಯುತ ರಾಮ್ ಶೆಟ್ಟಿಗರಿವರು. ಇವರು ಇದೀಗ ಎಲ್ಲರಿಗೂ ಸಹ ಭಜನಾ ತರಬೇತಿಯನ್ನು ನೀಡಲಿಕ್ಕಿದ್ದಾರೆ. ಎಲ್ಲರೂ ಸಹ ಮಹಿಳೆಯರು ಸಹ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಆ ಹರಿ ಓಂ ಅನ್ನುವಂಥ ಸೂಚನೆ ಅದನ್ನ ಗಮನಿಸಬೇಕು ನೀವು. ಗಣಪತಿಯ ಸ್ತುತಿ, ವಿಷ್ಣು ಸ್ತುತಿಯೊಂದಿಗೆ, ಗುರು ಸ್ತುತಿಯೊಂದಿಗೆ ಭಜನೆಯನ್ನ ಪ್ರಾರಂಭ ಮಾಡಬೇಕು. ಓಂ ಶ್ರೀ ಮಂಜುನಾಥಾಯ ನಮಃ. ಅಕ್ಷೇತ್ರದ ಸ್ವಾಮಿಯನ್ನ ಮನಸಾರೆ ಭಕ್ತಿಪೂರ್ವಕ ನಡೆಸುತ್ತಾ ಗ್ರಾಮ ದೇವರಾದಂತಹ ಮಾತೃಗೆ ಸ್ಥಿರವಾಗುತ್ತಾ ಇಲ್ಲಿ ಅಮ್ಮನವರು ಹಾಗೂ ಎಲ್ಲ ದೇವರುಗಳನ್ನ ವಂದಿಸುತ್ತಾ ಈ ಒಂದು ತರಬೇತಿ ಶಿಬಿರಕ್ಕೆ ಸೇರಿದಂಥ ಎಲ್ಲ ಶಿಬಿರಾರ್ಥಿಗಳನ್ನು ನಾನು ಈ ಬಾರಿ ಅಭಿನಂದಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇನೆ. ಪ್ರಾರಂಭ ಮಾಡುವ ಮೊದಲು ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಅಧ್ಯಕ್ಷರು ಕೃಷ್ಣ ಪೂಜಾರು ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಇನ್ನೂ ಕೂಡ ಸ್ವಲ್ಪ ಬಾಕಿ ಇದೆ. ಅದು ಏನಪ್ಪಾ ಅಂದ್ರೆ, ಭಜನೆಗೆ ಬರುವಾಗ ಮುಖ್ಯವಾದಂಥ ವಿಚಾರ ಒಂದು ಅಂದ್ರೆ ಗಟ್ಟಿ ಹೇಳ್ಬೇಕು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಾಯ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಬ್ರಹ್ಮ ಕಾಮಿನಿ ಸಂಗತುರನೆ ಕಾಮಿನಿ ಸಂಗತುರನೆ ಶರಣು ಶಾಂಬನ ಪ್ರೀತಿ ಪುತ್ರನೇ ಶರಣು ಶಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಶಾಂಬನ ಪ್ರೀತಿ ಪುತ್ರನೇ
ವಿನಾಯಕ ರೂಪನೇ ಕಾಮಿನಿ ಸಂಗ ದೂರನೇ ಕಾಮಿನಿ ಸಂಗ ದೂರನೇ ಕಾಮಿನಿ ಸಂಗ ದೂರನೇ ಹರಿ ಓಂ ಹರಿ ಓಂ. ಈ ರೀತಿ ನಾವು ಆ್ಯಕ್ಷನ್ ಮಾಡಬೇಕು. ಅದು ಸರಿಯೇ ಹೊಡಿಬೇಕು ಅಂತ ಕಂಡು ಹೊಡಿಬೇಕು. ನಿಮ್ಗೆ ಇಷ್ಟ ಬಂದಾಗೆ ಒಬ್ಬರು ಚಪ್ಪಾಳೆ ಹೊಡೆದ್ರೆ ಭಜನೆ ಭಜನೆ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಚಪ್ಪಾಳೆ ಹೊಡುವಾಗ ಜಾಗ್ರತೆ ಮಾಡ್ಕೊಳ್ಳಿ. ಇದೇ ಭಜನೆಗೆ ನಾಳೆಯಿಂದ ನೀವು ತಾಳವನ್ನು ಹೊಡಿಬೇಕು. ತಾಳ ಹೊಡೋವಾಗ ಒಂದು ಚೂರು ಹೆಚ್ಚು ಕಡಿಮೆ ಆಪಗಿಲ್ಲ. ಇದೇ ರೀತಿ ಹೊಡೆದ್ರೆ ಇದು ನಾಳೆ ನೀವು ತಾಳಕ್ಕೆ ಸೆಟ್ ಮಾಡಬೇಕು. ಶೇಷ ವಿಘ್ನನಾಶಕ ಶೇಷ ವಿಘ್ನನಾಶಕ ದಾಸ ಪುರಂದರ ವಿಠ್ಠಲೇಶನ ದಾಸ ಪುರಂದರ ವಿಠ್ಠಲೇಶನ ನೇರವಾಗಿ ಕೂತ್ಕೊಳ್ಳಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾ सर्वे भद्राणि पश्यन्तु मा कश्चित् दुःखभाग् भवेत्. ॐ शान्ति शान्ति शान्तिः. लोका समस्तो सुखिनो भवन्तु. लोका समस्तो सुखिनो भवन्तु. बोलो श्री ಮಂಜುನಾಥ ಸ್ವಾಮಿ ಪಾದಾರವಿಂದಕ್ಕೆ. बोलो श्री ಸಿದ್ಧಿವಿನಾಯಕ ದೇವರ ಪಾದಾರವಿಂದಕ್ಕೆ. बोलो श्री दुर्गा परमेश्वर मनोहर पादारविंदಕ್ಕೆ. बोलो ಭಾರತ್ ಮಾತಾ ಕಿ. ಈ ದಿನದ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಾಳೆ ಸರಿಯಾಗಿ ಸಮಯಕ್ಕೆ ಇಲ್ಲಿ ಹಾಜರಾಗುವಂಥದ್ದು. ಮತ್ತು ಮಕ್ಕಳೇ, ಇನ್ನೊಂದು, ಮನೆಯಿಂದ ಬರುವಾಗ ಪ್ರತಿಯೊಬ್ಬರು ಒಂದೊಂದು ಹೂವು ತಗೊಂಡು ಬರ್ಬೇಕು. ನಾಳೆ ಯಾವ ಹೂವು ಆದರೂ ಒಂದೊಂದು ಹೂವು ತಗೊಂಡು ಬರ್ಬೇಕು.